ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ರಾಶಿಚಕ್ರದ ಅತ್ಯಂತ ನಿಗೂಢ, ಅಷ್ಟೇ ಶಕ್ತಿಶಾಲಿಯಾದ 8ನೇ ರಾಶಿ ಅಂದ್ರೆ ವೃಶ್ಚಿಕ ರಾಶಿಯ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ವೃಶ್ಚಿಕ ರಾಶಿಯವರನ್ನ ನೋಡಿದ ತಕ್ಷಣ ನಮ್ಮ ಗಮನ ಸೆಳೆಯೋದೇ ಅವರ ಆ ತೀಕ್ಷ್ಣವಾದ ಕಣ್ಣುಗಳು. ಅವು ಸುಮ್ಮನೆ ನೋಡೋ ಕಣ್ಣುಗಳಲ್ಲ, ಬದಲಿಗೆ ಒಂದು ಎಕ್ಸ್ರೇ ವಿಷನ್ ಇದ್ದ ಹಾಗೆ ನೇರವಾಗಿ ನಮ್ಮ ಆತ್ಮದೊಳಗೆ ನೋಡುವಷ್ಟು ಶಕ್ತಿಶಾಲಿ. ವೃಶ್ಚಿಕ ರಾಶಿಯವರ ಬಗ್ಗೆ ಈ ಮಾತನ್ನ ಸಾಮಾನ್ಯವಾಗಿ ಎಲ್ಲರೂ ಕೇಳೇ ಇರ್ತಾರೆ ಅಲ್ವಾ? ಡೋಂಟ್ ಮೆಸ್ ವಿತ್ ಅ ಸ್ಕಾರ್ಪಿಯೋ ಅಂತ. ಯಾಕೆ ಹೇಗೆ ಹೇಳ್ತಾರೆ? ಯಾಕಂದ್ರೆ ಇವರ ಪ್ರೀತಿ ಇದೆಯಲ್ಲ, ಅದು ಸಾಗರದಷ್ಟು ಆಳ. ಪ್ರೀತಿ ಮಾಡಿದ್ರೆ ತಮ್ಮ ಸರ್ವಸ್ವವನ್ನೂ ಕೊಟ್ಬಿಡ್ತಾರೆ. ಆದರೆ ಅದೇ ಪ್ರೀತಿಗೆ ದ್ರೋಹವಾದರೆ ಅಲ್ಲಿಂದ ಒಂದು ಸಂಪೂರ್ಣ ಬೇರೆ ತುಂಬಾನೇ ತೀವ್ರವಾದ ಕಥೆ ಶುರುವಾಗತ್ತೆ. ಹಾಗಿದ್ರೆ ಇವತ್ತು ನಾವು ಬಿಡಿಸಬೇಕಾದ ಅಸಲಿ ಒಗಟು ಇದೇ. ವೃಶ್ಚಿಕ ರಾಶಿಯವರು ಕ್ಷಮಿಸಿಬಿಡ್ಬೋದು, ಆದರೆ ನಡೆದ ಘಟನೆಯನ್ನ ತಮ್ಮ ಕೊನೆಯುಸಿರು ಇರೋವರೆಗೂ ಯಾಕೆ ಮರೆಯೋದಿಲ್ಲ? ಅವರ ಈ ಆನೆ ಅಂತ ನೆನಪಿನ ಶಕ್ತಿಯ ಹಿಂದಿನ ರಹಸ್ಯವಾದರೂ ಏನು? ಬನ್ನಿ, ಇದರ ಹಿಂದಿನ ಸತ್ಯ ಏನು ಅಂತ ತಿಳ್ಕೊಳ್ಳೋಣ. ಸರಿ, ಮೊದಲಿಗೆ ಅವರ ಈ ಅದ್ಭುತ ನೆನಪಿನ ಶಕ್ತಿಯ ಮೂಲ ಎಲ್ಲಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಅದಕ್ಕೆ ಕಾರಣ ಸತ್ಯವನ್ನ ಗ್ರಹಿಸೋ ಅವರ ಸಾಮರ್ಥ್ಯ. ಅವರ ಕಣ್ಣುಗಳೇ ಒಂದೊಂದು ಸತ್ಯ ಶೋಧಕಗಳಿದ್ದಾಗೆ. ಒಂದು ಮಾತು ಹೇಳ್ತೀನಿ ಕೇಳಿ. ವೃಶ್ಚಿಕ ರಾಶಿಯವರ ಹತ್ರ ಸುಳ್ಳು ಹೇಳೋ ಪ್ರಯತ್ನ ಮಾತ್ರ ಮಾಡಬೇಡಿ. ಅದು ಯಾರಾದರೂ ಮಾಡೋ ಅತಿ ದೊಡ್ಡ ತಪ್ಪಾಗುತ್ತೆ. ಯಾಕಂದ್ರೆ ಅವರು ನಮ್ಮ ಮಾತುಗಳನ್ನು ಕೇವಲ ಕೇಳಿಸ್ಕೊಳ್ಳೋದಿಲ್ಲ ಅಥವಾ ನಮ್ಮ ಮುಖವನ್ನು ನೋಡೋದಿಲ್ಲ, ಅವರು ನಮ್ಮ ಆತ್ಮವನ್ನೇ ಓದ್ಬಿಡ್ತಾರೆ. ಅವರ ಹತ್ರ ಸತ್ಯವನ್ನ ಮುಚ್ಚಿಡೋದು ಬಹುತೇಕ ಅಸಾಧ್ಯದ ಮಾತು. ಹಾಗಾದ್ರೆ ಅವ್ರಿಗೆ ಸುಳ್ಳು ಹೇಗೆ ಗೊತ್ತಾಗುತ್ತೆ? ಅಬ್ಬಾ, ಅವರು ಜಂಚಿ ಒಂದು ನುರಿತ ಡಿಟೆಕ್ಟಿವ್ ಥರ. ಕಣ್ಣಿನ ಚಲನೆಯಲ್ಲಿ ಆಗೋ ಸಣ್ಣ ಬದಲಾವಣೆ ಇರ್ಬೋದು, ಧ್ವನಿಯಲ್ಲಿ ಬರೋ ಆ ಸಣ್ಣ ನಡುಕ, ಮಾತಾಡಬೇಕಾದ್ರೆ ಸುಮ್ಮನೆ ನಿಲ್ಸೋದು, ಅಥವಾ ಹೇಳೋ ಕಥೆಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಸಾಕು, ಅವ್ರಿಗೆ ಎಲ್ಲನೂ ದೊಡ್ಡ ಸುಳು ಕೊಟ್ಟ ಹಾಗೆ ತಕ್ಷಣ ಎಲ್ಲವನ್ನೂ ಗ್ರಹಿಸ್ಬಿಡ್ತಾರೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಸುಳ್ಳು ಹೇಳ್ತಿದ್ದಾರೆ ಅಂತ ಗೊತ್ತಾದ್ರೂ ಅವರು ತಕ್ಷಣಕ್ಕೇನೂ ಹೇಳಲ್ಲ. ಬದಲಾಗಿ ಸುಮ್ಮನೆ ಕೂತು ಕೇಳ್ತಾ ಇರ್ತಾರೆ, ಆಟವನ್ನ ಗಮನಿಸ್ತಾರೆ. ಈ ಸುಳ್ಳಿನ ಇಸ್ಪೀಟಲ್ಗಳ ಮನೆ ಎಲ್ಲಿವರೆಗೂ ಹೋಗುತ್ತೆ, ಯಾವಾಗ ಬೀಳುತ್ತೆ ಅಂತ ನೋಡಕ್ಕೆ ಅವರಿಗೆ ಇಷ್ಟ. ಅವ್ರ ಸತ್ಯವನ್ನ ಇಷ್ಟು ಪಕ್ಕಾಗಿ ಹಿಡಿಯೋದಿಂದನೇ ಅವರಿಗೆ ಆದ ನೋವನ್ನ ಮರೆಯೋಕ್ಕಾಗಲ್ಲ. ಸರಿ, ಈಗ ಈ ವಿಶ್ಲೇಷಣೆಯ ಅತಿ ಮುಖ್ಯವಾದ ಭಾಗಕ್ಕೆ ಬರೋಣ. ಅವರು ಘಟನೆಗಳನ್ನ ಮರಿದಿರಲು ನಿಜವಾದ ಕಾರಣ ಏನು? ಅದು ಹಗೆತನನ ಅಥವಾ ಅದಕ್ಕಿಂತ ಆಳವಾದ ಏನಾದ್ರೂ ಇದೆಯಾ? ಸಾಮಾನ್ಯವಾಗಿ ಎಲ್ಲರೂ ಅಂದ್ಕೊಳ್ಳೋದೇನೆಂದ್ರೆ, ವೃಶ್ಚಿಕ ರಾಶಿಯವರು ಸೇಡು ತೀರಿಸ್ಕೊಳ್ಳೋಕೆ ಅಂತಾನೇ ಹಳೇ ವಿಷಯಗಳನ್ನ ನೆನ್ಪಿಟ್ಕೊಳ್ತಾರೆ ಅಂತ. ಆದರೆ ಸತ್ಯ ಇದಕ್ಕಿಂತ ಪೂರ್ತಿ ಬೇರೆ. ಅವರು ಮರೆಯದಿರೋದಕ್ಕೆ ಕಾರಣ ಹಗೆತನ ಅಲ್ಲವೇ ಅಲ್ಲ, ಬದಲಾಗಿ ಅದು ಬದುಕುಳಿಯುವಿಟೆ, ಅಂದ್ರೆ ತಮ್ಮನ್ನ ತಾವು ರಕ್ಷಿಸ್ಕೊಳ್ಳೋ ಒಂದು ಸಹಜ ಪ್ರವೃತ್ತಿ. ನಮ್ಮಲ್ಲಿ ಒಂದು ಗಾದೆ ಮಾತಿದೆ ಅಲ್ವಾ, ಬೆಂಕಿಯಲ್ಲಿ ಸುಟ್ಕೊಂಡ ಮಗು ಮತ್ತೆ ಬೆಂಕಿಯನ್ನ ಮುಟ್ಟಲ್ಲ ಅಂತ. ಇದು ಅವರ ಸ್ವಭಾವಕ್ಕೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗತ್ತೆ. ಒಮ್ಮೆ ಬೆಂಕಿಯಿಂದ ಸುಟ್ಕೊಂಡ ಮಗು ಹೇಗೆ ಮತ್ತೆ ಅದನ್ನ ಮುಟ್ಟೋಕ್ ಹೋಗಲ್ವೋ, ಹಾಗೇನೆ ಇವರು ಕೂಡ ಒಮ್ಮೆ ಭಾವನಾತ್ಮಕವಾಗಿ ನೋವನುಭವಿಸಿದ್ರೆ ಆ ನೋವನ್ನ ಮತ್ತೆಂದೂ ಮರೆಯುವುದಿಲ್ಲ. ಹಾಗಾಗಿ ಅವರ ನೆನಪಿದೆಯಲ್ಲ, ಅದು ಒಂದು ರೀತಿ ರಕ್ಷಾ ಕವಚ ಇದ್ದ ಹಾಗೆ. ಅದು ಅವರ ಅನುಭವಿಸಿದ ನೋವುಗಳ ಒಂದು ಡೇಟಾಬೇಸ್. ಅದರ ಉದ್ದೇಶ ಸೇಡು ತೀರಿಸಿಕೊಳ್ಳೋದು ಖಂಡಿತ ಅಲ್ಲ, ಬದಲಾಗಿ ಮುಂದೆ ಇದೇ ಥರದ ನೋವು ಮತ್ತೆ ಆಗಬಾರದು ಅಂತ ತಮ್ಮನ್ನ ತಾವು ಕಾಪಾಡಿಕೊಳ್ಳೋದು. ಸರಿ, ಒಂದು ವೇಳೆ ಯಾರಾದರೂ ಅವರ ಈ ರಕ್ಷಾ ಕವಚವನ್ನೇ ಭೇದಿಸಿ ದೊಡ್ಡ ದ್ರೋಹ ಮಾಡಿದ್ರೆ ಏನಾಗುತ್ತೆ? ಅವರ ಅತ್ಯಂತ ಶಕ್ತಿಶಾಲಿ ಮತ್ತು ಭಯಾನಕ ಅಸ್ತ್ರ ಯಾವುದು ಗೊತ್ತಾ? ಅದುವೇ ಮೌನ. ಅದೇ ಅವರು ಕೊಡುವ ಅತಿ ದೊಡ್ಡ ಶಿಕ್ಷೆ. ವೃಶ್ಚಿಕ ರಾಶಿಯವರಿಗೆ ತುಂಬಾ ನೋವಾದಾಗ ಅವರು ಜಗಳ ಮಾಡಲ್ಲ, ಕಿರ್ಚಾಡಲ್ಲ, ವಾದ ಕೂಡ ಮಾಡಲ್ಲ. ಅದರ ಬದಲು ಅವರು ತಮ್ಮ ಫೈನಲ್ ವೆಪನ್ ಅನ್ನ ಬಳಸ್ತಾರೆ. ಆ ವೆಪನ್ ಬೇರೆ ಯಾವುದೂ ಅಲ್ಲ, ಮೌನ. ಮತ್ತು ಅವರ ಮೌನಕ್ಕೆ ಇರೋದು ಒಂದೇ ಒಂದು ಅರ್ಥ, ತುಂಬಾನೇ ಕ್ರೂರವಾದ ಅರ್ಥ. ಅದೇನಪ್ಪಾ ಅಂದ್ರೆ, ನೋವು ಕೊಟ್ಟ ವ್ಯಕ್ತಿ ಅವರ ಜೀವನದಿಂದ ಪರ್ಮನೆಂಟ್ ಆಗಿ ಡಿಲೀಟ್ ಆದ ಹಾಗೆ. ಅವರ ಪಾಲಿಗೆ ಆ ವ್ಯಕ್ತಿ ಸತ್ತ ಹಾಗೆ ಲೆಕ್ಕ. ಈ ಕೋಲ್ಡ್ ಟ್ರೀಟ್ಮೆಂಟ್ ಅಂತೀವಲ್ಲ, ಇದು ನಿಜವಾಗ್ಲೂ ಯಾವುದೇ ದೈಹಿಕ ಶಿಕ್ಷೆಗಿಂತ ಹೆಚ್ಚು ಭಯಾನಕ. ಒಬ್ಬ ವ್ಯಕ್ತಿಯ ಅಸ್ತಿತ್ವವನ್ನೇ ಇಲ್ಲ ಅಂತ ಮಾಡ್ಬಿಡೋದು, ಇದೇ ಅವರು ಕೊಡೋ ಅತಿ ದೊಡ್ಡ ಮತ್ತು ಕೊನೆಯ ಶಿಕ್ಷೆ. ಹಾಗಿದ್ರೆ ಅವರ ಈ ತೀವ್ರವಾದ ಪ್ರತಿಕ್ರಿಯೆಯನ್ನ ತಪ್ಪಿಸೋಕೆ ಆಗಲ್ವಾ? ಅವರ ನಂಬಿಕೆಯನ್ನ ಗಳಿಸಿ ಅದನ್ನ ಶಾಶ್ವತವಾಗಿ ಉಳಿಸ್ಕೊಳ್ಳೋದು ಹೇಗೆ? ಅದಕ್ಕೆ ಒಂದೇ ಒಂದು ಸರಳವಾದ ದಾರಿ ಇದೆ. ನೆನ್ಪಿಟ್ಕೊಳ್ಬೇಕಾದ ನಿಯಮಗಳು ಎರಡೇ, ಆದ್ರೆ ನೋ ಕಾಂಪ್ರಮೈಸ್. ಮೊದಲನೇದು ಪ್ರಾಮಾಣಿಕವಾಗಿರಿ, ಎರಡನೇದು ನಿಷ್ಠರಾಗಿರಿ. ಅಷ್ಟೇ. ಇದಿಷ್ಟೇ ಅವರು ತಮ್ಮ ಸಂಬಂಧಗಳಲ್ಲಿ ಬಯಸೋದು. ಅವರು ಆಕಾಶದಲ್ಲಿರೋ ಚಂದ್ರ ನಕ್ಷತ್ರಗಳೇನೋ ಕೇಳಲ್ಲ, ಅವರು ಕೇಳೋದು ಒಂದೇ, ನಿಮ್ಮ ಸತ್ಯವನ್ನ, ನಿಮ್ಮ ನಂಬಿಕೆಯನ್ನ. ಅವರ ನಿರೀಕ್ಷೆಗಳ ಮೆಟೀರಿಯಲಿಸ್ಟಿಕ್ ಆಗಿರಲ್ಲ,
ಬದಲಾಗಿ ಪೂರ್ತಿಯಾಗಿ ಭಾವನೆ ಮತ್ತು ಪ್ರಾಮಾಣಿಕತೆ ಮೇಲೆ ನಿಂತಿರುತ್ತೆ. ಒಂದ್ಸಲ ಅವರ ನಂಬಿಕೆ ಗಳಿಸಿದ್ರೆ ಅದರ ಪ್ರತಿಫಲ ಕೂಡ ಅಷ್ಟೇ ದೊಡ್ಡದಾಗಿರುತ್ತೆ. ಇಡೀ ಪ್ರಪಂಚವೇ ನಿಮ್ಮ ವಿರುದ್ಧ ನಿಂತರೂ ಸರಿ, ಅವರು ನಿಮ್ಮ ಹಿಂದೆ ಒಂದು ಬೆಟ್ಟದ ಹಾಗೆ ನಿಂತ್ಕೊಳ್ತಾರೆ. ಅವರ ಪ್ರೀತಿ ಮತ್ತು ನಿಷ್ಠೆ ಅಷ್ಟು ಗಟ್ಟಿಯಾಗಿರುತ್ತೆ. ಕೊನೆಗೆ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ನಮ್ಮ ನೆನಪಿನ ಶಕ್ತಿ ಅದು ನಮ್ಮನ್ನ ರಕ್ಷಿಸೋ ಕವಚನ ಅಥವಾ ನಮ್ಮನ್ನ ಭೂತಕಾಲದಲ್ಲೇ ಕಟ್ಟಿಹಾಕೋ ಶಾಪನ? ವೃಶ್ಚಿಕ ರಾಶಿಯವರ ಹಾಗೆ ನಮ್ಮ ಜೀವನದಲ್ಲೂ ನಾವು ನೆನಪುಗಳನ್ನ ಹೇಗೆ ಬಳಸ್ಕೊಳ್ತೀವಿ ಅನ್ನೋದು ನಮಗೆ ಬಿಟ್ಟಿದ್ದು. ಇದರ ಬಗ್ಗೆ ಒಮ್ಮೆ ಯೋಚಿಸಿ.